ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ್ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನ ಕಸ್ತೂರಿ, ಪರಮ ಪೂಜ್ಯ ಹವಾಮಲಿನಾಥರ ಭವಿಷ್ಯಲಿಂಗ ಆಶ್ರಮ ಮನಗುಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣು ಶರಣಾರ್ಥಿಗಳು. ಇಂದು ನಾನು ದುಷ್ಟರು ಹಾಗೂ ಸಜ್ಜನರು ಎಂಬ ವಿಷಯದ ಮೇಲೆ ನನ್ನೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಎಲ್ಲಿ ಪ್ರೀತಿ ಇರುವುದಿಲ್ಲವೋ ಅಲ್ಲಿ ಮನುಷ್ಯತ್ವ ಇರುವುದಿಲ್ಲ. ದಯೆ ಕರುಣೆ ನಮ್ಮ ಜೀವಾಳವಾಗಬೇಕು. ಪ್ರೀತಿಯನ್ನು ಜ್ಞಾನವನ್ನು ಇನ್ನೊಬ್ಬರಿಗೆ ಹಂಚಬೇಕು. ಪ್ರೀತಿ ಇಲ್ಲದವ, ದಯೆ ಇಲ್ಲದವ, ಕರುಣೆ ಇಲ್ಲದವ ಅವನು ದುಷ್ಟನೇ ಆಗಿರುತ್ತಾನೆ. ದುಷ್ಟರಲ್ಲಿ ಕಾಮನೆಗಳು, ವಾಸನೆಗಳು, ರಾಗ, ದ್ವೇಷ, ರೋಷ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ, ಅಸೂಯೆ, ಹೊಟ್ಟೆ ಕಿಚ್ಚಿನಿಂದಲೇ ಅವನು ಬಳಲುತ್ತಾನೆ. ನಾನು, ನನ್ನದು, ಅಧಿಕಾರ, ಸಂಪತ್ತು ಎಂಬ ಮೋಹ ವ್ಯಾಮೋಹದಿಂದ ತುಳುಕಿ ಅವನು ಸ್ವಾರ್ಥಿಯಾಗಿರುತ್ತಾನೆ. ಆದ್ದರಿಂದ ಅವನು ನಿತ್ಯ ಪಾಪವನ್ನೇ ಮಾಡಲು ವಿಚಾರಿಸುತ್ತಾನೆ, ಅದರಂತೆ ನಡೆಯುತ್ತಾನೆ. ಪಾಪದ ಕರ್ಮಗಳಿಗೆ ಅವನು ಹೇಗೆ ಮಾಡಬೇಕು, ಹೇಗೆ ದೋಚಬೇಕು, ಯಾರ ಸಂಪತ್ತು ಹೊಡೆಯಬೇಕು, ಯಾರ ಪರಸ್ತ್ರೀಯನ್ನು ವಶಪಡಿಸಿಕೊಳ್ಳಬೇಕು, ಹೀಗೆ ಪರಧನ, ಪರಸ್ತ್ರೀ, ಪರವಸ್ತುವೇ ಅವನ ದೋಚುವ ಕೆಲಸವಾಗಿರುತ್ತದೆ. ದಂಭಾಚಾರ, ಪ್ರದರ್ಶನ, ಹೀಗೆ ಪಾಚಾಳಿಯಾಗಿ ಅವನು ನಿತ್ಯ ಕಾಯಕ ಮಾಡಿಕೊಂಡಿರುತ್ತಾನೆ. ಅದರಲ್ಲಿಯೇ ಅವನು ತೃಪ್ತಿ ಪಡುತ್ತಾನೆ. ಆದ್ದರಿಂದ ನಾವು ದುಷ್ಟರಾಗದೆ ಶಿಷ್ಟರಾಗಿ ಸಜ್ಜನರ ಸಹವಾಸದಲ್ಲೇ ಇರಬೇಕು. ಸಜ್ಜನರ ಸಹವಾಸದಂತೆ ನಮ್ಮ ಬುದ್ಧಿ ಎನ್ನುವಂತೆ ನಾವು ನಮ್ಮ ಜೀವನವನ್ನು ಅವರ ಜೊತೆ ನಲಿಬೇಕು, ಕುಣಿದಾಡಬೇಕು, ನಮ್ಮ ಅನುಭೂತನ್ನು ಹೇಳಿಕೊಳ್ಳಬೇಕು. ವಿಶ್ವಗುರು ಅಣ್ಣ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಶಿವಭಕ್ತರಲ್ಲದವರ ಜೊತೆ ಮಾತನಾಡಲೇಬಾರದು ಎಂದು. ಶಿವಭಕ್ತರ ಜೊತೆಗೆ